ಒಂದು ಗಿಡಕ್ಕೆ ನೋಡ್ರಿ 17 ಡಜನ್ ತನಕ ಬರ್ತಾವೆ, 17-18 ತನಕ ಬರ್ತಾವೆ ರೀ. ಡಜನ್ ಅಂತಂದ್ರೆ ಸದ್ಯಕ್ಕೆ ಒಂದು ಗಿಡಕ್ಕೆ ಕಮ್ಮಿ ಅಂತಂದ್ರೆ 500ರಿಂದ 600 ರೂಪಾಯಿ ತನಕ ಆಗ್ತದೆ. ಈಗ ಹೈಬ್ರಿಡ್ ತಗೊಳಕ್ಕೆ ಹೋದ್ರೆ ಅದು 700-720 ರೂಪಾಯಿ ಬೀಳ್ತದೆ. ಅವು ಹಣಿ ಕಂಡಪಟ್ಟಿ ಇರ್ತಾವೆ, ಖರೆ ಮಾಲ್ ಕಂಡಪಟ್ಟಿ ಹೊಣ್ತದೆ. ನಾವು ನೋಡ್ರಿ ಬಾಳೆ ಹಚ್ಚವು, ಜವಾರಿ ಬಾಳೆ ಅದ. ಜವಾರಿ ಬಾಳೆ ಎಲ್ಲರೂ ಆ ಕಡೆ ಆಜು ಬಾಜು ಮಂದಿ 5 ಫೂಟಿಗೆ 6 ಫೂಟಿಗೆ ಹಚ್ಚೋಣಂದ್ರು. ನಮ್ಮ ಹುಡುಗ ಬೇಡ, ನಾವು 10 ಫೂಟಿಗೆ ಒಂದು ಹಚ್ಚೋಣ ಅಂತ ಕೇಸಿ 10-8 ಫೂಟಿಗೆ ಹಚ್ಚೇವ್ರಿ. ಬಾಳೆ ಹಚ್ಚಿ 3 ವರ್ಷ ಆಯ್ತು ರೀ. ನಾವು ಏನೋ ಇದ್ದರೂ ಬರೀ ದಂದು ಉಚ್ಚಿ ಮ್ಯಾಗ ಬೆಳೆಸೀನಿ ರೀ, ಮತ್ತು ಉಳಿದು ಏನೂ ಇಲ್ಲ. 2 ಎಮ್ಮೆ ಅದಾವು, 2 ಎಮ್ಮೆ ಉಚ್ಚಿಲಿಂದ ಬರೀ ಬೆಳೆಸೀನಿ. ಅದಕ್ಕೆ ನಾವು ಒಂದು ಹಿಡಿ ಸರ್ಕಾರಿ ಗೊಬ್ಬರ ಹಾಕಿಲ್ಲ. ನಮಗೆ ಇಳುವರಿ ಚಲೋ ಬಂದೈತೆ ಅದರಲ್ಲಿಂದ. ಅಂದ್ರೆ ಏನಪ್ಪ ಅಂತಂದು ಫಸ್ಟಿಗೆ ಗಿಡಗಳು ತೆಗೆದು ಕೂಡಲೇ 1ರಿಂದ 4 ಗಿಡಗಳು ಬಚ್ಚಿ ಬಿಟ್ಕೋತ ಬಂದೆ ನಾನು. 4 ಬಚ್ಚಿ ಬಿಟ್ಟಿಂದ ಮುಂದೆ ಒಂದು ಗಿಡಕ್ಕೆ ಅವರು ಒಬ್ಬೊಬ್ಬರು ಒಂದೊಂದು ಗಿಡ ತೆಗೆದಿಂದ ಮತ್ತೊಂದು ಗಿಡಗಳು ಸ್ವಚ್ಛ ತೆಗೆದಾರೆ. ನಾ ತೆಗಿಲಿಲ್ಲ. ನಾ ದೊಡ್ಡ ಗಿಡಗಳು ಅದಾವ ಅಂತ ಹೇಳಿಕೆಸಿಂದ 4 ಬಚ್ಚಿ ಬಿಟ್ಟೆ. 4 ಬಚ್ಚಿ ಬಿಟ್ಟಿದ್ದು 4 ಗಿಡದಿಂದ ಒಂದು ಗಿಡದಿಂದ 2-3 ಗಿಡಗಳು ಇದು. ಅಂದ್ರೆ ಒಂದು ವರ್ಷನ್ಯಾಗ 3 ಪೀಕ್ ತಕ್ಕೊಂಡೆ ನಾನು. 3 ಪೀಕ್ ತಕ್ಕೊಂಡ್ರೆ ಅದು ಕಾಯಿ ನೋಡ್ರಿ ನಮಗೆ ಹೈಬ್ರಿಡ್ ಕಾಯಿ ಏನದ 7-8 ಮಾರೋ ಟೈಮ್ದಾಗ ನಮ್ಮ 14-15 ಮಾರ್ದು. ಈಗ ಸದ್ಯಕ್ಕೆ ಬೇಡಿಕೆ ಈಗ 20 ತನಕ ಐತೆ ರೀ. ಈಗ ಗಿಡಗಳು ಚಲೋ ಬಂದವು, ಒಳಗೆ ಅದೇನು ಇದು ಇಲ್ಲ. ಆದ್ರೆ ಏನೈತಿ, ನಾವು ಕೃಷಿ ಇದನ್ನು ಮಾಡ್ಕೋತ ಹೊಂಟೀವಿ ರೀ. ನಾವು ದನಗಳು ಗೊಬ್ಬರ ಗುಡಿ ನಾವು ಸಂತಿಗೆ ಹಂಗೆ ಹೆಣ್ಮಕ್ಳು ಮಾರ್ಕೋತ ಹೋಕ್ಕಾರ. ಅವ್ರಿಗೆ ವಾರಕ್ಕೆ 8-10 ಗಿಡಗಳು ಹಣ್ಣು ಹಾಕಿಸಿ ಅವ್ರಿಗೆ ಮಾರಕ್ಕೆ ಕೊಡ್ತೇವೆ. ಹಿಂಗಾಗಿ ನಡೆದದ ರೀ. ಮುಂದೆ ಏನದ ಎಲ್ಲ ರೀತಿಯಲ್ಲಿ ಚಲೋ ನಡೆದದ ರೀ. ಇದರಿಂದ ಉತ್ಪನ್ನ ಐತಿ. ನಾವು 2 ತಿಂಗಳಿಗೆ ಒಂದು ಗಿಡಕ್ಕೆ 1 ಲೀಟ್ರ್ ಅಂತೆ ಉಚ್ಚಿ ಹಾಕೋತ ಹೋಗ್ತೇವೆ ರೀ. ಅದರಿಂದ ಗಿಡಗಳು ಚಲೋ ಆಗ್ತದೆ ರೀ. ತೂಕನೂ ಬರ್ತೈತಿ, ಎಲ್ಲ ಬರ್ತದೆ. ಗಿಡಗಳು ಚಲೋ ಅದಾವೆ ರೀ. ಆದ್ರೆ ಅನ್ನೋದು ಜವಾರಿ ಅದ ರೀ ಬಾಳೆ. ಗಿಡಗಳು ನೋಡ್ರಿ 770 ಗಿಡ ಅದಾವೆ. ಒಟ್ಟು 770 ಗಿಡ ಅದಾವೆ. ವರ್ಷಕ್ಕೆ ಕನಿಷ್ಠ ಎಂಥ ಇಲ್ಲಪ್ಪ ಅಂತಂದ್ರೆ ಒಂದು 2 ಲಕ್ಷ ರೂಪಾಯಿ ಆರಾಮ ಆಗ್ತದೆ ರೀ. ಹೊಲ ನೋಡಿದ್ರೆ ಒಂದು 1.5 ಬಿಗೆ ಆಗ್ತದೆ ರೀ. ಅಷ್ಟರಾಗ ನಮ್ಮ ಉಳಿದ ಖರ್ಚು ಅದಕ್ಕೆ ಏನು ಬಾಳಿಕೆ ಮಾಡೋಂಗಿಲ್ಲ. ಇನ್ನೇನು ಮ್ಯಾಗ ಬಚ್ಚಿ ಅಟ್ಟು ಕಡಿತೇವೆ. ಒಂದು ಬಡ್ಡಿಗೆ 3ರಿಂದ 4 ಗಿಡ ಬಿಡ್ತೀನಿ ರೀ ಅಷ್ಟೇ. ಅದ್ರ ಬಿಟ್ಟಿಗೆ ಮುಂದೆ ಹೆಚ್ಚಿಗೆ ಬಚ್ಚಿ ಬಿಡೋಂಗಿಲ್ಲ. ಅದರಿಂದ ನಮಗೆ ಚಲೋ ಐತಿ. ಕಸ ತೆಗೆಯೋದು ಮತ್ತು ಗೆಜ್ಜೆ ಕೊಯ್ಯೋದು. ಮಗ್ಳು ಗೆಜ್ಜೆ ಬಂದಿರ್ತಾವೆ, ಗೆಜ್ಜೆ ಕೊಯ್ಬೇಕು. ಮತ್ತು ಅವಕ್ಕೆ ಏನಪ್ಪ ಅಂತಂದ್ರೆ ಬಚ್ಚಿ ಕಡಿಬೇಕು. ಹಿಂಗೆ ಒಮ್ಮೆ ಮೊದಲು ಅದಕ್ಕೆ ನಾವು ಹೆಚ್ಚು ಟ್ಯಾಕ್ಟರ್ ಹಾಕಿಸಿಂದ ಒಮ್ಮೆ ಕಟ್ರ್ ಹೊಡೆದ ಕೇಸಿ ಆನಂತರ ಬೋದ್ ಏರ್ಸಿದೆವು. ಬೋದ್ ಏರಿಸಿ ಡ್ರಿಪ್ಪಿನ ಮುಖಾಂತರ ನೀರು ಬಿಡ್ತೇವೆ. ಡ್ರಿಪ್ಪ ಚಾಲು ಇಟ್ಟಿರ್ತೇವೆ. ಮತ್ತು ಒಳಗೆ ಹಾಯಿ ನೀರನ್ನು ಬಿಡ್ತೇವೆ ರೀ. ಬಿಟ್ಟು ಕೇಸಿಂದ ಅದರಿಂದ ನಮಗೆ ಬೇಸಾಗೈತಿ. ಎಲ್ಲಿ ಏನದ ಒಟ್ಟು ಏನಿದ್ರೂ ಕಡ್ದು ಕೇಸಿಂದ ಸಣ್ಣಗೆ ಅಲ್ಲೇ ಹೊಲದಾಗ ಒಗೆದು ಬಿಟ್ಟೇನಿ ರೀ. ಮಳ ಗೆಜ್ಜಿ ಪಜ್ಜಿ ಏನು ಒಂದು ಗಿಡ ಕೊಯ್ನತ್ತಂದ್ರೆ ಅವರು ನಡಬಾರ್ಕ ಕೊಯ್ತಿದ್ರು ಗಿಡಗಳು. ನಾ ಹಂಗೆ ಬೇಡ ಅಂತೇಳಿ ಪೂರಾ ಬಡ್ಡಿ ದರ್ಸಲೆ ಗಿಡಗಳು ಕೊಯ್ದೆ. ಗಿಡಗಳು ಕೊಯ್ದಿಂದ ಅದು ಏನೈತೆ ಬಡ್ಡಿ ತಳಗಿನ ಹಳೆ ಬಡ್ಡಿ ಕೊಳತು ಹೋಗೈತಿ. ಮಗ್ಗಲ ಗಿಡಕ್ಕೆ ಊಟನೇ ಆಗ್ತೈತಿ. ಹಿಂಗತ್ತೆ ಕೇಸಿಂದ ನಾವು ಎಲ್ಲ ಮಾಡ್ಕೋತ ಹೊಂಟೇವ್ರಿ. ಆಯ್ತು, ಗಿಡಗಳು ಎಷ್ಟು ನಾವು ಗುಮ್ಮಿಗೆ ಹಚ್ತೇವೆ ಅಷ್ಟು ದಿವಸ ಭಾಳ ತಾಳ್ಕೆ ಬರ್ತೈತಿ. ಮ್ಯಾಗ ಹಚ್ಚೋದ್ರಿಂದ ಏನಾಕೈತಿ, 1 ವರ್ಷ 2 ವರ್ಷನ್ಯಾಗ ಪೀಕ್ ಕಡಿಯಾಕೈತಿ. ಅದು ಮಾಡೋಕ್ಕಿಂತ ನಮಗೆ ಕೈ ಪೂರ ಎಷ್ಟು ನಿಲುಕ್ತದೆ, ಕನಿಷ್ಠ ಒಂದು 1.5 ಫೂಟ್ ಮ್ಯಾಗರ ಆಗ್ಬೇಕು ತೆಗ್ಗ. ತೆಗ್ಗ ಆಕೈತಿ ಅಷ್ಟು ಚಲೋ. ಮತ್ತು ಗಿಡಗಳು ಒಂದಕ್ಕೊಂದು ಅಂತರ ಅಂತಂದ್ರೆ 12 ಫೂಟ್ ಅಂತರ ಇರಬೇಕು. 12 ಫೂಟ್ ಅಂತರ ಇರಬೇಕು. ವರ್ಷದಾಗ ಒಮ್ಮೆ ಅಗತಿ ಮಾಡಬೇಕು. ಮಾಡಿಕೆಸಿ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಹಾಕಿದ್ರೆ ಅದರಲ್ಲಿಂದ ಇಳುವರಿ ಭಾಳ ಚಲೋ ಐತೆ. ಅದರಲ್ಲಿಂದ ಕಾಯಿ ಏನದ ನೀವು 8 ದಿನ ಇಟ್ಟರು ಕಾಯಿಗೆ ಏನೂ ಆಗೋದಿಲ್ಲ. ಮ್ಯಾಗಿಂದ ಸೊಟ್ಟಿ ಕಪ್ಪಾಕೈತಿ, ಖರೆ ಒಳಗಿನ ಕಾಯಿಗೆ ಏನೂ ಆಗೋದಿಲ್ಲ. ಕಾಯಿ ಇದ್ದಕ್ಕಿದ್ದಂಗೆ ಇರ್ತೈತಿ, ರುಚಿ ಹೆಚ್ಚು ಬರ್ತದೆ. ಹಿಂಗಾಗಿ ಅದರಲ್ಲಿಂದ ಇಳುವರಿ ಚಲೋ ಅದ್ರಿ. ಒಂದು ಗಿಡಕ್ಕೆ ನೋಡ್ರಿ 17 ಡಜನ್ ತನಕ ಬರ್ತಾವೆ, 17-18 ತನಕ ಬರ್ತಾವೆ ರೀ. 50 ರೂಪಾಯಿ ಡಜನ್ ಅಂತಂದ್ರೆ ಸದ್ಯಕ್ಕೆ ಒಂದು ಗಿಡಕ್ಕೆ ಕಮ್ಮಿ ಅಂತಂದ್ರೆ 500ರಿಂದ 600 ರೂಪಾಯಿ ತನಕ ಆಗ್ತದೆ ರೀ. ಈಗ ಹೈಬ್ರಿಡ್ ತಗೊಳಕ್ಕೆ ಹೋದ್ರೆ ಅದು 700-720 ರೂಪಾಯಿ ಬೀಳ್ತದೆ. ಅವು ಹಣಿ ಕಂಡಪಟ್ಟಿ ಇರ್ತಾವೆ, ಖರೆ ಮಾಲ್ ಕಂಡಪಟ್ಟಿ ಹೊಣ್ತದೆ. ಖರೆ ಅದರಿಂದ ಲಾಭ ಇಲ್ಲ. ಮಾರ್ಕೆಟ ನೋಡ್ರಿ ಬಾಗೇವಾಡಿಯವ್ರು ಬಂದು ಹೋಯ್ತಾರೆ.
ಬಾಗೇವಾಡಿಯವ್ರು ಬಂದು ಹೋಯ್ತಾರೆ, ನಮ್ಮೂರನವ್ರು ಬಂದು ಹೋಯ್ತಾರೆ. ಮತ್ತು ಮೇಲೆ ನಾವು ಸಂತಿಗಳಿಗೆ ಒಂದಾಲ್ ಸಂತಿ ಆಯಿತು, ಗೊಳಸಂಗಿ ಸಂತಿ, ಈ ಸಂತಿಗಳಿಗೆ ಮಾರ್ತೀವಿ. ಗಿಡಗಳೇನು ಭಾಳ ಇಲ್ಲ, ಇರೋದು ಬಡ್ಡಿ ಹಚ್ಚಿದ್ದು ನಾವು 270 ಬಡ್ಡಿ ಹಚ್ಚವು. ಅದರಿಂದ ವಾರ ನಮಗೆ ಎಲ್ಲ ಇರ್ತದೆ. ಎಂಥ ಇಲ್ಲತ್ತಂದ್ರೆ ವಾರ 2000 3000 ಅಂಕರೆ ತೆಪ್ಪಿದ್ದಲ್ಲ. ಮತ್ತು ಮೇಲೆ ಮತ್ತು 2 ತಿಂಗಳಿಗೆ 3 ತಿಂಗಳಿಗೆ 50 ಕಿಲೋ 5 ಕ್ವಿಂಟೋಲ 8 ಕ್ವಿಂಟೋಲ ಹಿಂಗೆ ಹೊರಗೆ ಮಾಲ್ ಕೊಡ್ತೀವ್ರಿ. ನಿರಂತರ ಐತಿ ಅದು. ಒಂದು 2 ಎಮ್ಮೆ ಕಟ್ಟಿಗೆಸಿ ಹೈನ ಮಾಡ್ದಂಗೆ ನಮ್ಮ ಉಳಿದ ಕೆಲಸಗಳಿಗೆ ಏನೂ ಆತಂಕ ಮಾಡಿ ಓಡಂಗಿಲ್ಲ. ಖಾಯಂ 12 ತಿಂಗಳು ರೊಕ್ಕ ಬರ್ತೈತಿ. ಅದ್ರದ್ದೇನು ನಾವು ಗಿಡಗಳು ಬಿಟ್ಕೋತ ಹೋದಂಗೆ ಅದ್ರಿ. ಬಚ್ಚಿ ನೀರ್ಸಾಗಿದ್ದು ಬಚ್ಚಿ ಬಿಟ್ಟು ಬಿಡುವುದು, ಮತ್ತು ಅದ್ರಾಗ ಸಣ್ಣ ಆ ಕಡೆ ಇದ್ದಿದ್ದು ತೆಗೆದು ಒಂದು ಗಿಡ ಕೊಯ್ಲಕ್ಕೆ ಹಂತವಾಗಿ ಗಿಡ ಕೊಯ್ಲಕ್ಕೆ ಬರ್ತಂದ್ರೆ ಮುಂದೇನದ ಒಂದು ಬಚ್ಚಿಯಿಂದ 2 ಬಚ್ಚಿ ಬಿಡೋದು, ಒಂದು ಗಿಡ ತಕ್ಕೊಳ್ಳೋದು. ಒಂದು ಗಿಡ ಅದು ಕಡಿಯೋಕ್ಕಾಗೋ ಗಿಡ ಕಡಿಯೋಕ್ಕಾಯ್ತಂದ್ರೆ ಹಿಂದೆ 2-3 ಬಚ್ಚಿ ಬಂದಿರ್ಬೇಕು. ಹಂಗೆ ಮಾಡ್ಕೋತ ಆದ್ರೆ ಚಲೋ ಇಳುವರಿ ಆಕೈತಿ. ಮತ್ತು ಮೇಲೆ ಈ ಹೆಚ್ಚಿಗೆ ಬಚ್ಚಿ ಬಿಟ್ಟರು ಏನೂ ಉಪಯೋಗ ಇಲ್ಲ. 2 ರಿಂದ 4 ಬಚ್ಚಿ ತನಕ ಬಿಟ್ಟರೆ ಖಲಾಸಾಗಿ ಹೋಯ್ತು ಒಂದು ಗಿಡದಿಂದ. ಒಂದು ಗಿಡ ನೋಡ್ರಿ ಇವತ್ತು ಹಣ್ಣು ಬಿಡ್ತಪ್ಪ ಅಂತಂದ್ರೆ ಮುಂದೆ 3 ತಿಂಗಳು ಬೇಕು. 3 ತಿಂಗಳು ಬೇಕು ಅದು ಒಮ್ಮೆ ತಂದ್ರೆ ಗಿಡ. ಅದು ಗಿಡಗಳು ನಾವು ಕೊಯ್ಕೊಂಡಂಗೆ ಇವತ್ತು ಗಿಡ ಕೊಯ್ದೇವಪ್ಪ ಅಂತಂದ್ರೆ ಮಗ್ಲು ಮತ್ತು 2 ತಿಂಗಳದಾಗಿ ಬರುವಂಥದ್ದು ಗಿಡ ಇದ್ದೇ ಇರ್ತೈತೆ ರೀ. ಒಟ್ಟು ಏನದ ಹಂತವಾಗಿ ಒಂದು ಗಿಡ ಆಯ್ತಪ್ಪ ಅಂತಂದ್ರೆ ಒಂದು ಅದ್ರಾಗೆ ಪೂರ ಈಲಾಕೆ ಬಂದಿರ್ಬೇಕು. ಆ ಟೈಪ್ ಬಿಟ್ಕೋತ ಹೋಗ್ಬೇಕ್ರಿ. ಬಿಟ್ಕೋತ ಆದ್ರೆ ಚಲೋ ಐತದ್ರಿ ಇಳುವರಿ. ಹಾಂ ಮಾಡಿ ಅದೇ ಎಲ್ಲ ಬಾಳೆ ಮಾಡ್ಬೋದು. नडबो खूब बड़ा मां को देना क्या तो चला इसको होता है